ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಮಳೆ ಕೊರತೆಯುಂಟಾಗಿ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರು, ಮೇವಿನ ಅಭಾವ ಎದುರಾಗಿರುವುದನ್ನು ಮನಗಂಡ ಅರಣ್ಯ ಇಲಾಖೆ ಸಂರಕ್ಷಿತ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಪ್ರಾಣಿಗಳ ಮೇವಿಗೆ ವ್ಯವಸ್ಥೆ ಮಾಡಿದೆ. ಈ ಕುರಿತು ಒಂದು ವರದಿ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮೈದನಹಳ್ಳಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಕೃಷ್ಣ ಮೃಗಗಳ ಸಂತತಿ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಪ್ರವಾಸಿಗರು, ಪ್ರಾಣಿ ಪ್ರಿಯರ ಆಕರ್ಷಣೀಯ ತಾಣವಾಗಿದೆ. ಮಳೆಯ ಕೊರತೆಯಿಂದ ಪ್ರಾಣಿಗಳಿಗೆ ನೀರು, ಮೇವಿನ ಕೊರತೆ ಉಂಟಾಗಿ ಅವುಗಳ ಸಂತತಿಯ ಉಳಿವಿಗೆ ವಲಸೆ ಹೋಗುವ ಪರಿಸ್ಥಿತಿ ಎದುರಾಗಿರುವ ಸಂದರ್ಭದಲ್ಲಿ ಹಾಗೂ ರೈತರ ಬೆಳೆ ಉಳುವಿನ ದೃಷ್ಟಿಯಿಂದ ಅರಣ್ಯ ಇಲಾಖೆ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಪ್ರಾಣಿಗಳಿಗೆ ಮೇವು, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರುವುದು ಪ್ರಾಣಿ ಪ್ರಿಯರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸುಮಾರು 800 ಎಕರೆ ಪ್ರದೇಶದಲ್ಲಿರುವ ಅರಣ್ಯದಲ್ಲಿ ಕಾಂಪಾ ಯೋಜನೆಯಡಿ 70 ಎಕರೆ ಪ್ರದೇಶದಲ್ಲಿ ಹುಲ್ಲುಗಾವಲು ಅಭಿವೃದ್ಧಿಪಡಿಸಿ ಜೋಳ, ಹುರಳಿ, ಹಲಸಂದಿ ಸೇರಿದಂತೆ ವಿವಿಧ ಮೇವಿನ ಬೆಳೆಗಳನ್ನು ಬೆಳೆಯಲಾಗಿದೆ. ಇದರಿಂದ ಪ್ರಾಣಿಗಳು ಅರಣ್ಯ ಪ್ರದೇಶದಿಂದ ನಾಡಿಗೆ ಬರುವುದು ತಪ್ಪಿದೆ. ಜೊತೆಗೆ ರೈತರ ಬೆಳೆಯ ಉಳಿವಿಗೆ ನೆರವಾಗಿದೆ. ಮಳೆ ನೀರು ಇಂಗಿಸಲು ಹಾಗೂ ನೀರು ಅಲ್ಲಲ್ಲಿ ನಿಲ್ಲುವಂತೆ ಮಾಡುವ ಉದ್ದೇಶದಿಂದ ಬದುಗಳನ್ನು ನಿರ್ಮಾಣ ಮಾಡಲಾಗಿದೆ. ಸಂರಕ್ಷಿತ ಪ್ರದೇಶದಲ್ಲಿ ಕೃಷ್ಣ ಮೃಗಗಳು, ಇತರೆ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆಗೂ ಅರಣ್ಯ ಇಲಾಖೆ ಮುಂದಾಗಿದೆ. ಆಹಾರದ ಕೊರತೆಯಿಂದ ಕೃಷ್ಣ ಮೃಗಗಳು ನೆರೆಹೊರೆಯ ಪ್ರದೇಶಗಳಲ್ಲಿ ರೈತರು ಬೆಳೆದಿದ್ದ ಬೆಳೆಗಳನ್ನು ನಾಶ ಮಾಡುತ್ತಿದ್ದವು. ಕೆಲವು ಸಂದರ್ಭದಲ್ಲಿ ರಸ್ತೆ ದಾಟುವ ಸಂದರ್ಭದಲ್ಲಿ ಅಪಘಾತದಿಂದ ಪ್ರಾಣಿಗಳು ಸಾವನ್ನಪ್ಪುತ್ತಿದ್ದವು. ಇದೀಗ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲೇ ಮೇವು ಬೆಳೆದಿರುವುದರಿಂದ ಪ್ರಾಣಿಗಳಿಗೆ ಅನುಕೂಲವಾಗಿದೆ. ದೂರದರ್ಶನದೊಂದಿಗೆ ರೈತ ಶಿವಣ್ಣ ಜೋಳ, ಹುರಳಿ ಸೇರಿದಂತೆ ಇನ್ನಿತರ ಬೆಳೆ ಬಿತ್ತನೆ ಮಾಡಲಾಗಿತ್ತು. ಈ ಮುಂಚೆ ಕೃಷ್ಣ ಮೃಗಗಳು ಜಮೀನಿನಲ್ಲಿ ಬೆಳೆದಿದ್ದ ಬೆಳೆಯನ್ನು ನಾಶ ಮಾಡುತ್ತಿದ್ದವು. ಇದೀಗ ಅರಣ್ಯ ಇಲಾಖೆಯೇ ಅವರ ವ್ಯಾಪ್ತಿಯ ಪ್ರದೇಶದಲ್ಲಿ ಮೇವು ಬೆಳೆದಿರುವುದರಿಂದ ಪ್ರಾಣಿಗಳಿಗೆ ಅನುಕೂಲವಾಗಿದೆ. ಇದರಿಂದ ರೈತರು ನಿಟ್ಟುಸಿರು ಬಿಡುವಂತಾಗಿದೆ ಎಂದರು. ನಮ್ಮ ಬೆಳೆ ಎಲ್ಲ ತಿಂದಾಕ್ ಬಿಡ್ತಾವೆ ಬಂದ್ಬಿಟ್ರೆ. ಇವಾಗ ಮೆಣಸಿನ ಗಿಡ ಹಾಕಿರ್ತೀವಿ, ಜೋಳ ಹಾಕಿರ್ತೀವಿ, ಈ ಥರ ಎಲ್ಲ ಹಾಕಿದ್ದೆಲ್ಲ ಕಟ್ ಮಾಡಾಕ್ಬಿಡ್ತವೆ. ಅದರಿಂದ ಇವಾಗ ಇಲ್ಲಿ ಹಾಕೋದಕ್ಕಿಂತ ಬರ್ತಾ ಇಲ್ಲ. ಇವಾಗ ಇದು ಜೋಳ, ಉಳ್ಳಿ ಈ ಥರ ಸೆಲ್ಲಿರೋದ್ರಿಂದ ನಮ್ಮ ಜಮೀನಲ್ಲಿ ಬರೋಲ್ಲ, ಕಂಟ್ರೋಲ್ ಆಗಿದೆ. ಮತ್ತೋರ್ವ ರೈತ ಕೃಷ್ಣಮೂರ್ತಿ ತಮ್ಮ 5 ಎಕರೆ ಜಮೀನಿನಲ್ಲಿ ಶೇಂಗಾ, ಹುರಳಿ, ಜೋಳ, ಮೆಣಸಿನಕಾಯಿ ಬೆಳೆಯುತ್ತಿದ್ದೇವೆ. ಅರಣ್ಯ ಪ್ರದೇಶದಲ್ಲಿ ಪ್ರಾಣಿಗಳಿಗೆ ಮೇವಿನ ಕೊರತೆ ಎದುರಾಗಿ ರೈತರ ಜಮೀನುಗಳಿಗೆ ಬರುತ್ತಿದ್ದವು. ಇದೀಗ ಅರಣ್ಯ ಇಲಾಖೆಯೇ ಮೇವು ಬೆಳೆದಿರುವುದರಿಂದ ಪ್ರಾಣಿಗಳು ರೈತರ ಜಮೀನಿಗೆ ಬರುವುದು ತಪ್ಪಿದೆ. ಇನ್ನಷ್ಟು ಹೆಚ್ಚಿನ ಪ್ರದೇಶದಲ್ಲಿ ಮೇವು ಬೆಳೆದರೆ ಪ್ರಾಣಿಗಳಿಗೆ ಅನುಕೂಲವಾಗಲಿದೆ ಎಂದರು. ಜಿಂಕೆ ಬಂದು ನಮ್ಮ ಬೆಳೆಗಳಿಗೆಲ್ಲ ನಷ್ಟ ಮಾಡ್ತಾರೆ ಸರ್, ಮೇಯ್ತಾರೆ. ಅದರಿಂದ ಸ್ವಲ್ಪ ಹೆಚ್ಚುವರಿ ಇನ್ನೊಂದು ಸ್ವಲ್ಪ ಜೋಳ, ಉಳ್ಳಿ ಎಲ್ಲ ಜೊತೆಗೆ ಹಾಕಿದ್ರೆ ಒಳ್ಳೆ ಅನುಕೂಲ ಸರ್. 1-2 ಎಕರೆ ಉಳ್ಳಿ ಕಾಳು ಹಾಕಿದ್ವಿ, 1 ಎಕರೆ ಜೋಳ ಹಾಕಿದ್ವಿ ಸರ್. ಇಲ್ಲೇ ಪಕ್ಕದಲ್ಲೇ ಐತೆ ನಮ್ದೊಂದು ಜಮೀನು. ಇಲ್ಲಿ ಹಾಕಿದಾಗಿಂದ ಸ್ವಲ್ಪ ಕಡಿಮೆ ಆಗಿದೆ ಸರ್. ಪ್ರಾಣಿ ಪ್ರಿಯೆ ಆಶಾ ನಾಗೇನಹಳ್ಳಿಯ ವ್ಯಾಪ್ತಿಯಲ್ಲಿ 10 ವರ್ಷಗಳಿಂದ ಕೃಷ್ಣ ಮೃಗಗಳ ಸಂಖ್ಯೆ ಕಡಿಮೆಯಾಗಿದ್ದವು. ಇದೀಗ ಅವುಗಳ ಸಂಖ್ಯೆ ಹೆಚ್ಚಾಗಿದೆ. ರಜಾ ದಿನಗಳಲ್ಲಿ ಕೃಷ್ಣ ಮೃಗಗಳ ಓಡಾಟ ನೋಡುವುದೇ ಚೆಂದ. ಈಗ ಅರಣ್ಯ ಇಲಾಖೆ ಪ್ರಾಣಿಗಳಿಗೆ ವಿವಿಧ ಬಗೆಯ ಮೇವು ಬೆಳೆದಿರುವುದು ಶ್ಲಾಘನೀಯ ಎಂದರು. ನಮ್ಮ ಹೊಲದಲ್ಲಿ ಜೋಳ, ರಾಗಿ ಎಲ್ಲ ಹಾಕ್ತೀವಿ. ಜಿಂಕೆಗಳು ಕಾಟದಿಂದ ಹೊಲದಲ್ಲಿ ಬೆಳೆ ಎಲ್ಲ ನಷ್ಟ ಆಗೋದು. ಈ ಫಾರೆಸ್ಟ್ ಅವರು ಈ ಥರ ಉಳಿಸಿ ಅವಕ್ಕೆ ಮೇವು ಚೆಲ್ಲೋದ್ರಿಂದ ನಮಗೆ ಸ್ವಲ್ಪ ಕಂಟ್ರೋಲ್ ಆಗಿದೆ. ಇದೇ ಥರ ಇನ್ನು ಮಾಡಿದರೆ ಅನುಕೂಲ ಆಗ್ತೈತೆ ನಮಗೂ. ನಮ್ಮ ಬೆಳೆಗಳು ನಾವು ಬೆಳ್ಕೊತೀವಿ, ರೈತರು ಬದುಕ್ತೀವಿ. ತುಮಕೂರಿನ ವನ್ಯಜೀವಿ ನಿಸರ್ಗ ಸಂಸ್ಥೆಯ ಮುಖ್ಯಸ್ಥ ಬಿವಿ ಗುಂಡಪ್ಪ, ಮೈದನಹಳ್ಳಿ ಸುತ್ತಮುತ್ತ ಕೃಷ್ಣ ಮೃಗಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದವು. ಈಗ ಅವುಗಳ ಸಂತತಿ ಕ್ಷೀಣಿಸುತ್ತಿದೆ. ಇದನ್ನು ಅರಿತ ಅರಣ್ಯ ಇಲಾಖೆ ಸಂರಕ್ಷಿತ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಮೇವು ಬೆಳೆದು ಪ್ರಾಣಿಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ ಎಂದರು. ಮೈದನಹಳ್ಳಿ ಸುತ್ತಮುತ್ತ ಸುಮಾರು 500ರಿಂದ 600 ಕೃಷ್ಣಮೃಗಗಳು ಕಂಡುಬರ್ತಾ ಇದ್ವು. ಈಗ 200ಕ್ಕಿಂತ ಕಡಿಮೆ ಸಂಖ್ಯೆಯ ಕೃಷ್ಣಮೃಗಗಳನ್ನು ಆ ಪ್ರದೇಶದಲ್ಲಿ ನಾವು ಗಮನಿಸಬಹುದು. ಅದಕ್ಕೆ ಮೂಲ ಕಾರಣ ಅಂತ ಹೇಳಿದರೆ
ಕೃಷ್ಣ ಮೃಗಗಳಿಗೆ ಬೇಕಾಗಿರ್ತಕ್ಕಂಥ ಹುಲ್ಲುಗಾವಲಿನ ಪ್ರಮಾಣ ಕಡಿಮೆ ಆಗಿರ್ತಕ್ಕಂಥದ್ದು. ತುಮಕೂರು ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಜಿಆರ್ ಶಶಿಧರ್ ಜಯಮಂಗಲಿ ಸಂರಕ್ಷಿತ ಅರಣ್ಯ ಪ್ರದೇಶದ 800 ಎಕರೆ ಪ್ರದೇಶದಲ್ಲಿ ಕಾಂಪಾ ಯೋಜನೆಯಡಿ 25 ಹೆಕ್ಟೇರ್ ಪ್ರದೇಶದಲ್ಲಿ ಹುಲ್ಲುಗಾವಲು ಸೇರಿದಂತೆ ಪ್ರಾಣಿಗಳಿಗೆ ಅಗತ್ಯವಾಗಿರುವ ಮೇವು ಬೆಳೆಯಲಾಗಿದೆ. ಇದರಿಂದ ಪ್ರಾಣಿಗಳು ರೈತರ ಜಮೀನಿಗೆ ಹೋಗುವುದು ತಪ್ಪಿದೆ. ಪ್ರವಾಸಿಗರೂ ಸಹ ಕೃಷ್ಣ ಮೃಗಗಳನ್ನು ವೀಕ್ಷಿಸಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಈ ಒಂದು ಸಂರಕ್ಷಿತ ಪ್ರದೇಶದ ಒಳಗಡೆ 25 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಇರ್ತಕ್ಕಂಥ ಲಾಂಟಾನ ಮತ್ತು ಇತರ ಕಳೆಗಳನ್ನು ನೀಟಾಗೆಲ್ಲ ಕ್ಲೀನ್ ಮಾಡಿ ಅದೆಲ್ಲ ಬೇಸಾಯ ಮಾಡಿ ಅಂದರೆ ಪ್ಲೋಯಿಂಗ್ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಈ ಕೃಷ್ಣ ಮೃಗಗಳು ಇಷ್ಟಪಡ್ತಕ್ಕಂಥ ಹೆಮಟಾ ಸೀಡ್ಸ್ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಹುರುಳಿಯನ್ನು ನಾವು ಬಿತ್ತನೆ ಮಾಡಿದ್ದೇವೆ. ಒಟ್ಟಾರೆಯಾಗಿ ಪ್ರಾಣಿಗಳು ಮೇವು, ಕುಡಿಯುವ ನೀರಿಗಾಗಿ ಅರಣ್ಯ ಪ್ರದೇಶದಿಂದ ನಾಡಿಗೆ ಬರುವುದನ್ನು ತಪ್ಪಿಸಲು ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲೇ ಮೇವು ಬೆಳೆದು ನೀರಿನ ವ್ಯವಸ್ಥೆ ಮಾಡಿರುವುದು ಪ್ರಾಣಿಗಳಿಗೆ ಅನುಕೂಲವಾಗಿದೆ. ಇದರ ಜೊತೆಗೆ ರೈತರ ಬೆಳೆದ ಬೆಳೆ ಹಾನಿಯೂ ತಪ್ಪಿದ್ದು ಅವರ ಮುಖದಲ್ಲಿ ಮಂದಹಾಸ ಮೂಡಿದೆ.